ಮಾಡಿದ್ರೆ ಸಾಲದು, ಎಲ್ಲ ಒಗ್ಗಟ್ಟಾಗಿ ಸೇರಿ ಒಂದು ಅಂಬೇಡ್ಕರ್ ದೇವಸ್ಥಾನವನ್ನು ಕಟ್ಟಬೇಕು ನಾವು ನಮ್ಮ ತಾಲೂಕಲ್ಲಿ. ಆನೇಕಲ್ ತಾಲೂಕಿನ ಗುಡ್ಡಹಟ್ಟಿ ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಜೈ ಭೀಮ್ ಅಂಬೇಡ್ಕರ್ ಅಭಿಮಾನಿಗಳ ಬಳಗದ ವತಿಯಿಂದ ತಾಲೂಕಿನ ಗುಡ್ಡಹಟ್ಟಿಯಲ್ಲಿ ಆಯೋಜಿಸಿದ್ದ ಡಾಕ್ಟರ್ BR ಅಂಬೇಡ್ಕರ್ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ದೇಶದ ಶೋಷಿತರಿಗೆ ಸ್ವಾಭಿಮಾನದ ಬದುಕನ್ನು ನೀಡುವ ಮೂಲಕ ಡಾಕ್ಟರ್ BR ಅಂಬೇಡ್ಕರ್ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದರು ಎಂದು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಎಲ್ಲಾ ಸಮುದಾಯದ ಶೋಷಿತರಿಗೆ ಹಕ್ಕುಗಳಿಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದರು. ಹೀಗಾಗಿ ನಾವು ಅವರು ಹಾಕಿಕೊಟ್ಟಿರುವ ಮಾರ್ಗದಲ್ಲಿ ಸಾಗುವ ಮೂಲಕ ಸಮಾಜದ ನಿರ್ಮಾಣಕ್ಕೆ ಬದ್ಧರಾಗಬೇಕೆಂದು ಯುವ ಹೋರಾಟಗಾರ ASSK ಸಂದೇಶ್ ತಿಳಿಸಿದರು. ಇನ್ನು ಕಾಂಗ್ರೆಸ್ ಮುಖಂಡ ಹುಸ್ಕೂರ್ ಮದ್ದೂರಪ್ಪ ಮಾತನಾಡಿ, ಪ್ರತಿ ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನು ಆಚರಿಸುವ ಮೂಲಕ ಅವರ ಚಿಂತನೆಯನ್ನು ಅರಿಯಬೇಕು ಹಾಗೂ ಯುವ ಜನತೆ ಒಗ್ಗಟ್ಟಿನಿಂದ ಶಿಕ್ಷಣ, ಸಂಘಟನೆ, ಹೋರಾಟದ ಕಡೆಗೆ ಸಾಗಬೇಕು ಎಂದು ತಿಳಿಸಿದರು. ಇನ್ನು ಇದೇ ವೇಳೆ ನೆರಳೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ವಿಜಯಮ್ಮ, ಸದಸ್ಯೆ ಮಂಜುಳಾ ರಾಮಕೃಷ್ಣ, ಕುಟಹಳ್ಳಿ ಅನಿಲ್, ವಕೀಲ ರಾಮಕೃಷ್ಣ, ಗ್ರಾಮ ಪಂಚಾಯಿತಿ ಸದಸ್ಯ ಗೌರೀಶ್, ಮುಖಂಡರಾದ ವೆಂಕಟೇಶ್, ರಾಮಸ್ವಾಮಿ, ಗುಡ್ಡಹಟ್ಟಿ ಗೋಪಿ, ಜೈ ಭೀಮ್ ಅಂಬೇಡ್ಕರ್ ಅಭಿಮಾನಿಗಳ ಬಳಗದ ಮಧು, ಸಾಗರ್, ನಿತಿನ್, ತರುಣ್, ಧನುಷ್, ವೆಂಕಟೇಶ್, ಸಂಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಯುವಕರಲ್ಲಿ, ತಂದೆ ತಾಯಿಗಳಲ್ಲಿ ಒಂದೇ ಮನವಿ ಮಾಡಿಕೊಳ್ಳೋದು, ನಾವೆಲ್ಲ ಇವತ್ತು ಈ ಮಟ್ಟಿಗೆ ಪ್ಯಾಂಟು ಶರ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರಂದರೆ ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಕುಟುಂಬನೇ ಕಳ್ಕೊಂಡು ನಮ್ಮನ್ನು ಈ ಒಂದು ಸ್ಥಿತಿಯಲ್ಲಿ ನಿಲ್ಲಿಸ್ಬಿಟ್ಟು ಹೋಗಿದ್ದಾರೆ. ಅದಕ್ಕೊಂದು ಅರ್ಥ ಬರಬೇಕಾದ್ರೆ ಒಂದೇ ಒಂದು ಮಾಡಬೇಕು, ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು. ಯಾವತ್ತು ವಿದ್ಯಾವಂತರನ್ನಾಗಿ ಮಾಡ್ತೀವೋ ಆವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಟ್ಟಂಥ ಕಷ್ಟಕ್ಕೆ ಒಂದು ಬೆಲೆ ಕೊಟ್ಟಂತಾಗುತ್ತದೆ. ಆದರೆ ಈ ಗ್ರಾಮದ ಯುವಕರು ದಯಮಾಡಿ ಸಮಯವನ್ನು ವ್ಯರ್ಥ ಮಾಡದೆ ತಾವು ತಮ್ಮ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನ ಕೊಟ್ಟು ವಿದ್ಯಾವಂತರಾಗಬೇಕಂತ ಮನವಿ ಮಾಡಿಕೊಡ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್. BR ಅಂಬೇಡ್ಕರ್ ಅವರ 134ನೇ ಅದ್ದೂರಿ ಜಯಂತ್ಯೋತ್ಸವ ಕಾರ್ಯಕ್ರಮ ನಮ್ಮ ಗುಡ್ಡಟ್ಟಿ ಗ್ರಾಮಸ್ಥರು, ಎಲ್ಲ ಸಮುದಾಯದ ಮುಖಂಡರು ಸೇರಿ ಅದ್ದೂರಿಯಿಂದ ಮಾಡ್ತಾ ಇರೋಂಥದ್ದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಆ ಒಂದು ಕಾರ್ಯಕ್ರಮಕ್ಕೆ ಇಷ್ಟು ಜನ ಮಹಿಳೆಯರು ಮತ್ತು ಮಕ್ಕಳು, ಎಲ್ಲ ಯುವಕರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಮ್ಮ ಜಯರಾಮ್ ಅವರು, ಮೈಸೂರು ಜಯರಾಮಣ್ಣ ಅವರು ಬಂದಿದ್ದಾರೆ. ಅವರು ನಮ್ಮ ಸಂಘಟನೆ ಮುಖಂಡರು ಬಂದು ನಡೆಸ್ತಾ ಇರೋಂಥದ್ದು ಎಲ್ಲ ಶಿಸ್ತಾಗಿ ಅಂಬೇಡ್ಕರ್ ಅವ್ರ ಕಾರ್ಯಕ್ರಮನ ಮಾಡ್ತಾ ಇರೋಂಥದ್ದು ನಂಗೆ ತುಂಬ ಖುಷಿ ಆಗ್ತಾ ಇದೆ. ಅಂಬೇಡ್ಕರ್ ಅವ್ರ ಬಗ್ಗೆ ನಾವು ಹೇಳಬೇಕಂದ್ರೆ ಇಡೀ ಅವ್ರ ಜೀವನ ನಮ್ಮ ಸಮುದಾಯದ ಜನಕ್ಕೋಸ್ಕರ ಪಣ ಇಟ್ಟು, ಬಡವ್ರಿಗೋಸ್ಕರ ಪಣ ಇಟ್ಟು, ಒಂದೇ ಸಮುದಾಯ ಅಲ್ಲ ಪ್ರತಿಯೊಬ್ಬ ಸಮುದಾಯದವ್ರಿಗೂ ಸಮಾನತೆಯನ್ನು ಕೊಟ್ಟಂತಹ ಏಕೈಕ ವ್ಯಕ್ತಿ ಭಾರತ ದೇಶದಲ್ಲಿ ಯಾರಾದರೂ ಇದ್ದಾರೆ ಅಂದರೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು. 1891 ಅಂಬೇಡ್ಕರ್ ಅವರು 14ನೇ ಮಗನಾಗಿ ಜನನ ಮಾಡ್ತಾರಮ್ಮ. 1906 ತನಕ ವಿಪರೀತ ಕಷ್ಟಪಡ್ತಾರೆ ಓದೋದಕ್ಕೆ. ಯಾಕಂದರೆ ಪ್ರಾಥಮಿಕವಾಗಿ ದಲಿತರಿಗೆ ಸ್ಕೂಲ್ಗಳಲ್ಲಿ ಕುತ್ಕೊಂಡು ಓದೋ ಅಂತ ಬೇರೆ ಯಾರೂ ಆ ಒಂದು ಸಾಧನೆ ಮಾಡೋಕ್ಕಾಗಿಲ್ಲ. ಆಮೇಲೆ ಒಂದೇ ಸಲ ಕೋಟಿ ಕೋಟಿ ಜನರಿಗೆ ನ್ಯಾಯ ಕೊಡಿಸಿರೋಂತಹ ವ್ಯಕ್ತಿ ಯಾರಾದರೂ ಇಡೀ ವಿಶ್ವದಲ್ಲಿದ್ದಾರೆ ಅಂದರೆ, ಇಡೀ ಪ್ರಪಂಚದಲ್ಲಿದ್ದಾರೆ ಅಂದರೆ ಅದು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಮಾತ್ರನೇ. ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ಗುಡ್ಡಟ್ಟಿ ಎಲ್ಲ ಯುವಕರು ಮುಖಂಡರುಗಳೆಲ್ಲ ಸೇರಿ ಕಾರ್ಯಕ್ರಮಕ್ಕೆ ಅಷ್ಟು ಅದ್ದೂರಿಯಾಗಿ ಮಾಡಿದ್ದಾರೆ ನಮ್ಮ ಗುಡ್ಡಟ್ಟಿ ಗ್ರಾಮಸ್ಥರು. ಎಲ್ಲರಿಗೂ ನಾನು ನನ್ನ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಆ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಜೊತೆಗೆ ಏನಂದರೆ ಇವತ್ತು ಮುಖ್ಯ ಅತಿಥಿಗಳು ಮಾತಾಡೋ ಅಂಥವ್ರು ಮತ್ತು ಸ್ವಲ್ಪ ಒಂದಷ್ಟು ಮನೋರಂಜನೆ ಕಾರ್ಯಕ್ರಮಗಳಿರೋದ್ರಿಂದ
ಅಂಬೇಡ್ಕರ್ ಅವ್ರ ಬಗ್ಗೆ ಇನ್ನೊಂದೇ ಒಂದು ಮಾತು ಹೇಳ್ಬಿಟ್ಟು ನಾನು ಮಾತು ಮುಗಿಸ್ಬಿಡ್ತೀನಮ್ಮ. ಮಾತಾಡ್ಲಾ? ನೀವು ಹೇಳಿದ್ರೆ ಮಾತಾಡ್ತೀನಿ, ಇಲ್ಲಾಂದ್ರೆ ಮಾತಾಡಲ್ಲ. ಅಲ್ಲ, ಅವ್ರು ಹೇಳ್ತಾ ಇಲ್ಲ ಹಿಂಗ್ಸ್ರು, ಅಲ್ಲಿ ನೋಡಲ್ಲಿ ಅವ್ರು ಮಾತಾಡೋ ಅಂದ್ರೆ ಮಾತಾಡ್ತೀನಿ. ಓಕೆ, ನಮ್ಮ ರೂಪೇಶ್ ಆ ಡೈಲಾಗ್ ಲಾಸ್ಟಲ್ಲಿ ಹೊಡಿತೀನಿ. ಓಕೆ, ಅಂಬೇಡ್ಕರ್ ಅವರು ಇಂಗ್ಲೆಂಡ್ ದೇಶದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಅವರು ಲೈಬ್ರರಿಯಲ್ಲಿ ಕುತ್ಕೊಂಡು ಪುಸ್ತಕ ಓದ್ತಾ ಇರ್ತಾರೆ. ಪುಸ್ತಕ ಓದ್ತಾ ಇರೋಂಥ ಸಂದರ್ಭದಲ್ಲಿ ಅವ್ರ ಜೊತೆಲಿರೋರು ಎಲ್ಲರೂ ಫ್ರೆಂಡ್ಸು ಎಲ್ಲರೂ ಸೇರಿ ಓದ್ತಾ ಇರ್ತಾರೆ. ಆ ಸಮಯದಲ್ಲಿ ಅಂಬೇಡ್ಕರ್ ಅವ್ರಿಗೆ ಟೆಲಿಗ್ರಾಮ್ ಮುಖಾಂತರ ಒಂದು ಪತ್ರ ಬರ್ತೈತಿ. ಆ ಪತ್ರ ಏನು ಗೊತ್ತಾ? ಆ ಪತ್ರ ನೋಡ್ತಾರೆ ಅಂಬೇಡ್ಕರ್ ಅವ್ರು, ಫಸ್ಟ್ ನೋಡ್ತಾರೆ. ನೋಡ್ಬಿಟ್ಟು ಓದ್ತಾ ಓದ್ತಾ ಕಣ್ಣಲ್ಲಿ ನೀರು ಹಾಕ್ಕೊಂತಾರಪ್ಪ, ಕಣ್ಣಲ್ಲಿ ನೀರು ಹಾಕ್ಕೊಂತಾರೆ. ಅವ್ರ ಜೊತೆಲಿರೋರು ಅಂಬೇಡ್ಕರ್ ಅವ್ರನ್ನ ಕೇಳ್ತಾರೆ, ಸರ್ ಯಾಕೆ ನೀವು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದೀರಾ, ಪತ್ರದಲ್ಲಿ ಏನಿದೆ ದಯವಿಟ್ಟು ಹೇಳಿ ಅಂದಾಗ ಅಂಬೇಡ್ಕರ್ ಅವ್ರು ಹೇಳ್ತಾರೆ, ಸರ್ ನನಗೆ ಇದ್ದಂಥ ಮಗ ಹಾಲಿಲ್ದಿರ, ಪೌಷ್ಟಿಕತೆ ಇಲ್ದಿರ, ಊಟ ಇಲ್ದಿರ ಸತ್ತೋಗವನೆ. ಆ ವಿಚಾರನ ನನ್ನ ಹೆಂಡತಿ ಪತ್ರದ ಮುಖಾಂತರ ನನಗೆ ಬರೆದು ಕಳಿಸಿದ್ದಾರೆ. ನನಗಿದ್ದಂಥ ಏಕೈಕ ಮಗ ಸತ್ತೋಗವನೆ, ಹಂಗಾಗಿ ನನಗೆ ಸ್ವಲ್ಪ ದುಃಖ ಆಯಿತು, ಕಣ್ಣಲ್ಲಿ ನೀರು ಬಂತು ಅಂದಾಗ ಅಲ್ಲಿದ್ದವ್ರು ಹೇಳ್ತಾರೆ, ಇಷ್ಟು ಕಷ್ಟಪಟ್ಕೊಂಡು ನೀನು ನಿನ್ನ ಮಗನ ಕಳ್ಕೊಂಡು, ರೀ ಕೇಳಿಸ್ಕೊಳ್ರಪ್ಪ ನಾನು ಬೈತೀನಿ, ಇಷ್ಟು ಕಷ್ಟಪಟ್ಕೊಂಡು ನಿನ್ನ ಮಗನ ಕಳ್ಕೊಂಡು ಇಲ್ಲಿ ಬಂದು ಓದೋ ಅಂಥದ್ದೇನೈತೆ ನಿನ್ಕ, ನೀನು ಹೊಟ್ಟೋಗು ಭಾರತ ದೇಶಕ್ಕೆ ಅಂತ ಹೇಳ್ಬಿಟ್ಟು ಅಂದಾಗ, ಅಣ್ಣ ಇವತ್ತು ನನಗೆ ಹುಟ್ಟಿರೋಂಥ ಒಬ್ಬ ಮಗನು ತೀರ್ಕೊಂಡಿದ್ದಾನೆ, ಆದರೆ ಇವತ್ತು ನಾನು ಓದದಿರೋ ಏನಾದರೂ ಭಾರತ ದೇಶಕ್ಕೆ ಹೋಗಿದ್ದೀನಿ ಅಂದರೆ ನನ್ನನ್ನು ನಂಬ್ಕೊಂಡಿರೋಂಥ ಕೋಟಿ ಕೋಟಿ ಜನ ಅನಾಥರಾಗ್ತಾರೆ. ಅವ್ರಿಗೆಲ್ಲ ನ್ಯಾಯ ಕೊಡ್ಸೋದಕ್ಕೋಸ್ಕರ, ಅವ್ರಿಗೆಲ್ಲರಿಗೂ ಸಮಾನತೆ ಕೊಡ್ಸೋದಕ್ಕೋಸ್ಕರ ನಾನು ಇಲ್ಲೇ ಇದ್ದು ಓದಿ ನನ್ನ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಂಥ ಮಹಾನ್ ವ್ಯಕ್ತಿ 4 ಜನ ಮಕ್ಕಳನ್ನ ಕಳ್ಕೊಂಡಿರೋಂಥ, ಅಂದರೆ ಜನಕ್ಕೋಸ್ಕರ ಅವ್ರ ಹೆಂಡತಿನ ಕಳ್ಕೊಂಡಿರೋಂತಹ ವ್ಯಕ್ತಿ ಅಂಬೇಡ್ಕರ್ ಅವರು. 4 ಜನ ಮಕ್ಕಳನ್ನ ಕಳ್ಕೊಂಡಿರೋಂಥ ವ್ಯಕ್ತಿ ಅಂಬೇಡ್ಕರ್ ಅವರು. ಇಡೀ ಅವರು ಜೀವನನೇ ತ್ಯಾಗ ಮಾಡಿರೋಂಥ ವ್ಯಕ್ತಿ ಅಂಬೇಡ್ಕರ್ ಅವರು. ಆ ಒಂದೇ ಒಂದು ಕಾರಣಕ್ಕೆ ಇವತ್ತು ಗುಡ್ಡಟ್ಟಿಯಲ್ಲಿರೋಂತಹ ಎಲ್ಲ ಯುವಕರು, ಎಲ್ಲ ವಿಚಾರವಂತರು, ದೊಡ್ಡವರು, ಹಿರಿಯರು ಎಲ್ಲ ಸೇರಿ ಇಷ್ಟೊಂದು ಅದ್ದೂರಿಯಾಗಿ ಅಂಬೇಡ್ಕರ್ ಅವ್ರ ಜಯಂತಿ ಮಾಡ್ತಾ ಇದ್ರೆ, ಇದಕ್ಕೋಸ್ಕರ ನೀವು ಚಪ್ಪಾಳೆ ಹೊಡಿಬೇಕು. ನೀವು ಸಾವಿರಾರು ವರ್ಷಗಳ ಕಾಲ ಬರೆದಿಟ್ಕೊಂಡು ನಮ್ಮ ಜನರನ್ನು ತುಳಿತಾ ಇದ್ದಂತ ನಿಮ್ಮ ಕಿತ್ತೋಗಿರೋ ರೂಲ್ಸ್ನೆಲ್ಲ ಸುಟ್ಟಾಕಿ ಇಡೀ ಭಾರತ ದೇಶಕ್ಕೆ ಹೊಸ ರೂಲ್ಸ್ ಬರ್ಕೊಟ್ಟಂತ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಮೊಮ್ಮಕ್ಕಳು ನಾವು, ಈ ದೇಶದ ನಿಜವಾದ ರೂಲರ್ಸ್. ಥ್ಯಾಂಕ್ ಯು ಸೋ ಮಚ್. ಫೋನ್ ಮಾಡಿದ್ರೆ ಅರ್ಧ ರಾತ್ರಿಯಲ್ಲಿ ನಾನು ನಮ್ಮ ಗುಡ್ಡಟ್ಟಿ ಗ್ರಾಮಸ್ಥರ ಜೊತೆ ಇರ್ತೀನಿ. ನನ್ನ ಶಕ್ತಿ ಮೀರಿ ನಮ್ಮ ಗ್ರಾಮಸ್ಥರ ಪರವಾಗಿ ನಾನು ಹೋರಾಟ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಯಾರಿಗೂ ಅನ್ಯಾಯ ಆಗೋದಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ, ನನಗೆ 4 ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಗುಡ್ಡಟ್ಟಿ ಒಂದು ವಿಷಯ, 1891ರಲ್ಲಿ 14ನೇ ಮಗನಾಗಿ ಬಾಬಾ ಸಾಹೇಬರು ಜನ್ಮ ಮಾಡ್ತಾರೆ. ಅವರ ಜೊತೆ ಇದ್ದಿದ್ದು 14ನೇ ಮಗನಾದರೂ ಕೂಡ ಅವ್ರ ಜೊತೆ ಇದ್ದಿದ್ದು ಕೇವಲ 5 ಜನ, 2 ಅಣ್ಣಂದಿರು, 2 ಅಕ್ಕಂದಿರು, ಇವರು ಕೊನೆಯ ಮಗ. ಇವ್ರಿಗೂ ಕೂಡ 4 ಮಕ್ಕಳಾಗ್ತಾರೆ. 4 ಮಕ್ಕಳಲ್ಲಿ ಯಶವಂತ್ ಮಾತ್ರ ಒಬ್ಬರು ಉಳ್ಕೊಳ್ತಾರೆ. ಉಳಿದೆಲ್ಲ ಇವರು ಓದುವ ಸಂದರ್ಭದಲ್ಲೇ ತೀರ್ಕೊಳ್ತಾರೆ, 5 ಜನ. ಅದರಲ್ಲಿ ಯಶವಂತ್ ಮಾತ್ರ ಉಳ್ಕೊಂಡಿರ್ತಾರೆ. ಯಶವಂತ್ ಕೂಡ ಅವರ ಮರಣ ಸಂದರ್ಭದಲ್ಲಿ ಕೊನೆ ಗಳಿಗೆಯಲ್ಲೂ ಕೂಡ ಅವರು ಮುಟ್ಲಿಕ್ಕಾಗಲಿಲ್ಲ. ಅದಕ್ಕೆ ಇವಾಗಲೂ ಕೂಡ ಅವರ ಮರಣ ಆಗಿದ್ದು 1956ರಲ್ಲಿ. ಆದರೆ ಆ ಮರಣದ ಕೂಡ ಈಗಲೂ ನಿಗೂಢವಾಗಿದೆ. ಅದಕ್ಕೆ ಒಬ್ಬ ಬ್ರಾಹ್ಮಣ ಮಹಿಳೆ ಅವರು ಮದುವೆ ಆಗ್ತಾರೆ. ಅವರ ಹೆಸರು ಶಾರದಾ ಕಬೀರ್ ಅಂತಿರುತ್ತೆ. ಅದಾದಮೇಲೆ ಅವರು ಮದುವೆ ಆದಮೇಲೆ ಅವರು ಸವಿತಾ ಅಂಬೇಡ್ಕರ್ ಅಂತ ಚೇಂಜ್ ಮಾಡ್ಕೊಳ್ತಾರೆ. ಕ್ಷಮೆ ಇರಲಿ, ಮಾಹಿತಿ ಕರೆಕ್ಟಾಗಿರಬೇಕು ಅಂತ. ಅದ್ದೂರಿಯಾಗಿ ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತಾ ಇದ್ದಾರೆ. ಯಾರಿಗೆ ಆಹ್ವಾನ ಇಲ್ಲದೆ ಇದ್ದರೂ ಕೂಡ ಇದು ನಮ್ಮ ಕಾರ್ಯಕ್ರಮ, ಇದು ನನ್ನ ತಂದೆ ಅಥವಾ ನನ್ನ ತಾತ, ನನ್ನ ಬಂಧುವಿನ ಕಾರ್ಯಕ್ರಮ ಅಂತೇಳಿ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಮೊದಲನೇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗಾಗಿ ತನ್ನ ಹೋರಾಟದ ಸ್ಫೂರ್ತಿಯ ಅಥವಾ ಕಿಚ್ಚನ್ನು ಹಚ್ಚಿದ್ರು. ಯಾಕೆ ಅಂತೇಳಿದರೆ, ಹಿಂದೂ ಕೋಡ್ ಬಿಲ್ಲನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ಹಿಂದೂ ಕೋಡ್ ಬಿಲ್ಲನ್ನು ಆ ಕಾಲದಲ್ಲಿ
ಕಾಂಗ್ರೆಸ್ ಸರ್ಕಾರ ಇರುತ್ತೆ ಅದನ್ನು ಒಪ್ಕೊಳ್ಳಿಲ್ಲ. ಅದರಲ್ಲಿ ಏನಿತ್ತಪ್ಪ ಅಂತ ಹೇಳಿದರೆ ಮಹಿಳೆಯರು ಕೂಡ ಮರುಮದುವೆ ಆಗ್ಬೋದು, ವಿಧವೆಯರಾದಮೇಲೆ ಮರುಮದುವೆ ಆಗ್ಬೋದು, ಮಕ್ಕಳನ್ನು ದತ್ತು ಪಡಿಬೋದು, ಮತ್ತು ಆರ್ಥಿಕವಾಗಿ ತನ್ನ ತಂದೆಯ ಆಸ್ತಿ ಅಥವಾ ಗಂಡನ ಆಸ್ತಿಯಲ್ಲಿ ಸಮಾನ ಪಾಲು ಪಡಿಬಹುದು ಅಂತ ಅವರಿಗೆ ಅಧಿಕಾರ ಕೊಡಬೇಕು ಅಂತೇಳಿ ಅವರು ಒತ್ತಾಯ ಮಾಡಿ, ಮತ್ತು ಹೆಣ್ಣು ಮಕ್ಕಳನ್ನು ಹೆಚ್ಚಾಗಿ ಓದಿಸಬೇಕು ಅಂತೇಳಿ ತುಂಬ ಒತ್ತಾಯ ಮಾಡಿ ಆ ಹಿಂದೂ ಕೋಡ್ ಬಿಲ್ಲನ್ನು ರಚಿಸ್ತಾರೆ. ಆದರೆ ಸರಿಯಾಗಿ ಅದನ್ನು ಒಪ್ಕೊಳ್ಳಿಲ್ಲ ಅಂತೇಳಿ ಆಗ ಅವರು ಕಾನೂನು ಮಂತ್ರಿಯಾಗಿರ್ತಾರೆ. ಕಾನೂನು ಮಂತ್ರಿಯಾಗಿದ್ದು ಕೂಡ ತನ್ನ ಪದವಿಯನ್ನೇ ತ್ಯಾಗ ಮಾಡಿದಂಥ ಏಕೈಕ ವ್ಯಕ್ತಿ ಅಂತೇಳಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದನ್ನು ನಾವು ಇವತ್ತು ಸ್ಮರಿಸಬೇಕು. ಮತ್ತು ಎಲ್ಲ ಹೆಣ್ಣುಮಕ್ಕಳು ಕೂಡ ಯಾವುದೇ ಕಾರ್ಯಕ್ರಮ ಅನ್ನೋದಕ್ಕಿಂತ ಬಾಬಾ ಸಾಹೇಬರ ಕಾರ್ಯಕ್ರಮ ಆದರೆ ಅಲ್ಲಿ ಭಾಗವಹಿಸಬೇಕು ಅನ್ನೋದು ನನ್ನ ಕೋರಿಕೆ ಕೂಡ. ಇಡೀ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಶಿಲೆಗಳಿರ್ತಕ್ಕಂಥದ್ದು ಬರೀ ಬಾಬಾ ಸಾಹೇಬ್ರದ್ದು ಮಾತ್ರ ಅಂತ ಎಲ್ಲರ ಅರಿವಲ್ಲೂ ಇರಲಿ. ಮತ್ತು 32 ಡಿಗ್ರಿಗಳನ್ನು ಪಡೆದಂಥ ಏಕೈಕ ವ್ಯಕ್ತಿ ಈ ಪ್ರಪಂಚದಲ್ಲಿ ಇದ್ದಾರೆ ಅಥವಾ ಇದ್ದರೂ ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿ. ಇವತ್ತು ನಾವೇನು ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡು ಒಳ್ಳೆ ಉತ್ತಮವಾದ ಜೀವನ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ಕಾರಣ. ಯಾವುದೇ ದೇವರು ಯಾವುದೇ ದಿಂಡ್ರು ಕಾರಣರಲ್ಲ ಅಂತ ನಾನು ಈ ಸಭೆಯಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಕೂಡ ಒಬ್ಬ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಆಗಲಿಕ್ಕೆ ಅವರೇ ಕಾರಣ ಅಂತ ನಾನು ಯಾವತ್ತೂ ಕೂಡ ವೇದಿಕೆಗಳಲ್ಲಿ ಹಂಚ್ಕೊಳ್ತಾನೆ ಇರ್ತೀನಿ. ಯಾಕೆ ಅಂತ ಹೇಳಿದರೆ ಅವರ ಕೊಟ್ಟಂಥ ಸಂವಿಧಾನದಲ್ಲಿ ಮೀಸಲಾತಿ ಅನ್ನೋ ಒಂದೇ ಒಂದು ಪದದಿಂದ ನಮಗೆ ಈ ವೇದಿಕೆಯಲ್ಲಿ ಕೂತ್ಕೊಳ್ಳಲಿಕ್ಕೆ ಅಥವಾ ಈ ಥರ ಕಾರ್ಯಕ್ರಮ ಮಾಡಲಿಕ್ಕೆ ಅಥವಾ ಯಾವುದೇ ಒಂದು ಉತ್ತಮವಾದ ರಾಜಕೀಯದಲ್ಲಿ ತನ್ನ ಸ್ಥಾನಮಾನವನ್ನು ಗುರುತಿಸ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟದ್ದು ಸಂವಿಧಾನ ಮತ್ತು ಬಾಬಾ ಸಾಹೇಬ್. ಇನ್ನೂ ಹೆಚ್ಚಿನ ವಿಚಾರಗಳನ್ನು ಮಾತಾಡಬೇಕು. ಇವತ್ತು ಈ ವೇದಿಕೆಯಲ್ಲಿ ಭಾಳ ಚಿಕ್ಕ ವಯಸ್ಸಲ್ಲೇ ಹೋರಾಟವನ್ನು ಕೈಗೆತ್ಕೊಂಡಂಥ ಸಂದೇಶ್ ಅವರು ಇದ್ದಾರೆ. ಅವ್ರಿಗಿನ್ನೂ ಇವಾಗ 30 ವರ್ಷ. ಅವ್ರ ಮನೆದು ನಾಳೆ ಕೂಡ ಬಾಗಿಲಿಡುವಂಥ ಕಾರ್ಯಕ್ರಮ ಇದೆ. ಅವರು 30 ವರ್ಷದಿಂದ ಬಾಡಿಗೆ ಮನೆಯಲ್ಲಿದ್ದು ಇವಾಗ ತಕ್ಕ ಮನೆ ಕಟ್ತಾ ಇದ್ದಾರೆ. ಅದಕ್ಕೂ ಕೂಡ ಒಂದು ಸೆಟ್ ಹೊಡಿತಾ ಇದ್ದಾರೆ. ಏನಂತ ಹೇಳಿದ್ರೆ ಈ ಮೌಢ್ಯದಿಂದ ಆಚೆ ಬರಬೇಕು ಅಂತೇಳಿ ಅವರು ಅಮಾವಾಸ್ಯೆ ದಿನವೇ ಅವರ ಮನೆಯ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಅದನ್ನು ನಾವು ಕೂಡ ಈ ಮೌಢ್ಯತೆಯಿಂದ ಹೊರಗೆ ಬರಬೇಕು ಅನ್ನೋದಕ್ಕೆ ನಾನೊಂದು ಸ್ಫೂರ್ತಿ ಅಂತ ಹೇಳ್ತಾ ಸಂದೇಶವನ್ನು ಕೂಡ ಸ್ಮರಿಸ್ತೀನಿ. ಹಾಗೆ ಇಲ್ಲಿ ಮದ್ದೂರಣ್ಣವರು ಇದ್ದಾರೆ. ಅವರು ಒಂದೇ ಶಾಲೆಯಲ್ಲಿ ಓದಿದ್ದೀವಿ. ಬಹುಶಃ ಅವ್ರಿಗೆ ನನಗೆ ಗೊತ್ತಿಲ್ಲ, ನನಗೆ ಅವ್ರು ಚೆನ್ನಾಗಿ ಗೊತ್ತು. ಒಂದೇ ಕ್ಲಾಸ್ಮೇಟ್ಸ್ ನಾವು ಇಬ್ಬರು ಒಂದೇ ಶಾಲೆಯಲ್ಲಿ ಓದಿದ್ದೀವಿ. ಆದರೆ ಇವತ್ತು ಇಲ್ಲಿರ್ತಕ್ಕಂಥ ಸಹೋದರರಾಗಿರಲಿ, ಈ ವೇದಿಕೆಯಲ್ಲಿ ಕೂತ್ಕೊಂಡಿರ್ತಕ್ಕಂಥ ಅಥವಾ ಯಾರೇ ಆಗಿರಲಿ, ನಮಗೊಂದು ಅವಕಾಶ ಸಿಕ್ಕಿದೆ ಅಂತೇಳಿದ್ರೆ ಹೆಚ್ಚು ಓದ್ಕೊಳ್ಬೇಕು. ನಮ್ಮ ಮಕ್ಕಳನ್ನು ಶಿಕ್ಷಣಕ್ಕೆ ಒತ್ತು ಕೊಡುವಂತೆ ಪ್ರೇರೇಪಿಸಬೇಕು. ಹೆಣ್ಣುಮಕ್ಕಳು 4 ಗೋಡೆಗಳಿಂದ ಆಚೆ ಬಂದು ಬಾಬಾ ಸಾಹೇಬರ ವಿಚಾರಗಳನ್ನು ತಿಳ್ಕೋಬೇಕು. ಅದರಲ್ಲೂ ಕೂಡ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಟ್ಟರಲ್ಲ, ಅದನ್ನು ಕೂಡ ನಾವು ಸ್ಮರಿಸಬೇಕು. ಅದರಿಂದ ನಾವು ಆಚೆ ಬರೋದಕ್ಕಿಂತ ಮೊದಲು ಬಾಬಾ ಸಾಹೇಬರ ವಿಚಾರಗಳನ್ನು ಭಾಳ ಸ್ಪಷ್ಟವಾಗಿ ಓದ್ತಾ ತಿಳ್ಕೋಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಗುಡ್ಡಟ್ಟಿಯಲ್ಲಿ ಪ್ರತಿ ವರ್ಷ ವಿವಿಧ ರೀತಿಗಳಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡ್ತಾರೆ. ಇದು ಯಾರ್ದೋ ಕಾರ್ಯಕ್ರಮ ಎಲ್ಲೋ ನಡೆಯುತ್ತೆ ಅನ್ನೋದಕ್ಕಿಂತ ಇದು ನನ್ನೂರು, ಇದು ನಮ್ಮದೇ ಕಾರ್ಯಕ್ರಮ, ಅದು ಭೀಮರಾವ್ ಅಂಬೇಡ್ಕರ್ ಅವ್ರದ್ದು ಅಂತ ಹೇಳಿ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅವರು BA ಪದವಿ ಪಡೆಯೋಕ್ಕೆ ಮುಂಚೆ ಭೀಮಾ ಆಗಿದ್ದರು. BA ಪಡೆದ ಮೇಲೆ ಅವರು ಭೀಮರಾವ್ ಅಂಬೇಡ್ಕರ್ ಆಗಿ ರೂಪುಗೊಂಡರು. ಅವರಿಗೊಂದು ಸ್ಥಾನಮಾನ ಸಿಕ್ತು. ಮತ್ತು ಅತಿ ಹೆಚ್ಚು ವಿದ್ಯಾವಂತರಾದರು. ಈ ಪ್ರಪಂಚದಲ್ಲಿ 32 ಡಿಗ್ರಿಗಳನ್ನು ಪಡೆದಂಥ ಏಕೈಕ ವ್ಯಕ್ತಿ ಕೂಡ ಅವರೇ ಅಂತ ಹೇಳ್ತಾ ಈ ಮಾಡಿದೆ ಸಾಲದು. ಎಲ್ಲ ಒಗ್ಗಟ್ಟಾಗಿ ಸೇರಿ ಒಂದು ಅಂಬೇಡ್ಕರ್ ದೇವಸ್ಥಾನವನ್ನು ಕಟ್ಟಬೇಕು ನಾವು ನಮ್ಮ ತಾಲೂಕಲ್ಲಿ. ಆಮೇಲೆ ಈ ವೇದಿಕೆ ಮೂಲಕ ನನ್ನ ಒಂದು ಸಲಹೆ, ನನ್ನ ಸೋದರಾದ ಸಂದೇಶಿಗೆ ಒಂದು ಸಲಹೆ ಕೊಡ್ತಾ ಇದ್ದೀನಿ. ನೇರವಾಗಿ ಹೋರಾಟಗಳಿಗೆ ಇಳಿತಾನೆ, ಸ್ವಲ್ಪ ಎಚ್ಚರಿಕೆಯಿಂದ ಇಡಬೇಕು. ಈಗಾಗಲೇ ಸಂದೇಶನಿಗೆ ಪ್ರಾಣ ಬೆದರಿಕೆ ಕರೆಗಳೆಲ್ಲ ಬಂದಿದೆ. ಅಂಥ ಸಮಯದಲ್ಲಿ ಸಂದೇಶಕ್ಕೆ ಏನಾದ್ರೂ ತೊಂದರೆ ಆದ ಸಮಯದಲ್ಲಿ ನಮ್ಮ ಜನಾಂಗ ಆಗಲಿ ನಾವು ಎಲ್ಲರೂ ಅವ್ರ ಬೆನ್ನಿಂದ ಇಡಬೇಕು. ಅಷ್ಟು ಹೇಳಿ ನಾನು ಈ ಭಾಷಣ ಮುಗಿಸ್ತಾ ಇದ್ದೀನಿ. ಜೈ
ಏಪ್ರಿಲ್ 14ರಲ್ಲಿ ಹುಟ್ಟುತ್ತಾರೆ. 1956 ಡಿಸೆಂಬರ್ 6ನೇ ತಾರೀಕು ಮರಣ ಹೊಂದ್ಕೊಳ್ತಾರೆ. ಕೇವಲ ಅವರು 65 ವರ್ಷ ಮಾತ್ರ ಬದುಕಿರೋದು. ನಾವು 70-80 ವರ್ಷ ಬದುಕಿದ್ರು ಸಹ ಏನೂ ಸಾಧನೆ ಮಾಡಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 60 ವರ್ಷದಲ್ಲಿ ಸಾಧನೆ ಮಾಡಿದ್ದಾರೆ. ಅವರಿಗೆ ನಮ್ಮ ಎಲ್ಲರ ಪರವಾಗಿ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಹಾಗೂ ನಮ್ಮ ಗುಡ್ಡಟ್ಟಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ರಾಮಸ್ವಾಮಿ ಹಾಗೂ ಅನಿಲು ಹಾಗೂ ಶಂಭಪ್ಪನವರು ಹಾಗೂ ಮಂಜುಳಾ ಮೇಡಮ್ ಅವರು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರಾದ ಬಾಬು ಅವರು ಹಾಗೂ ಎಲ್ಲ ಗುಡ್ಡಟ್ಟಿ ಗ್ರಾಮಸ್ಥರಲ್ಲಿ ನಂದು ಒಂದೇ ಮನವಿ ಏನಂದರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ರಾಮಸ್ವಾಮಿ ಅವರು ಕಾಲದಲ್ಲಿ ಅಂಬೇಡ್ಕರ್ ಭವನವನ್ನು ನಿರ್ಮಿಸಿದ್ದಾರೆ. ಅದರ ಮುಂದೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಾಜ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಗುಡ್ಡಟ್ಟಿ ಗ್ರಾಮಸ್ಥರು ಸಭೆ ಸೇರಿ ಆದಷ್ಟು ಬೇಗ ಅದರ ನಿರ್ಮಾಣ ಮಾಡೋಕ್ಕೆ ಒಂದು ಹಂತದಲ್ಲಿ ಪ್ರಯತ್ನ ಮಾಡಬೇಕಂತ ಗುಡ್ಡಟ್ಟಿ ಗ್ರಾಮ ಎಲ್ಲ ಯುವಕರಲ್ಲಿ ಮನವಿ ಮಾಡ್ಕೊಳ್ತೀನಿ. ಎಲ್ಲ ರಾಜಕೀಯ ಮುಖಂಡರು ಹಾಗೂ ಇನ್ನಿತರ ಎಲ್ಲ ಗುಡ್ಡಟ್ಟಿ ಗ್ರಾಮಸ್ಥರಲ್ಲಿ ಮನವಿ ಮಾಡ್ಕೊಳ್ತೀನಿ. ಜೈ ಹಿಂದ್, ಜೈ ಭೀಮ್. ಯುವಕರ ಅಭಿಮಾನಿಗಳ ಬಳಗದ ಎಲ್ಲ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ನಿಮಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ನನ್ನೆಲ್ಲ ಯೂತ್ಸ್ಗೆ ವಿಶೇಷವಾಗಿ ಅವರಿಗೆ ಅಭಿನಂದನೆ ಹೇಳ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು, ನಮ್ಮ ಮಾವ ಅವರು, ನಮ್ಮ ಅಡ್ವೊಕೇಟ್ ಸಾಹೇಬರು, ಸೀನಣ್ಣವರು, ನಮ್ಮ ಅನಿಲ್ ಅವರು, ಕುಮಾರು, ನಮ್ಮ ಚಂದಾಪುರ ನಾಮಿನಿ ಸದಸ್ಯರಾದಂಥ ಶ್ರೀಧರ್ ಅವರು, ಎಲ್ಲರೂ ನಮ್ಮೆಲ್ಲ ಅಣ್ಣ ತಮ್ಮಂದರು. ಗುಡ್ಡೇಟಿ ಗ್ರಾಮದಲ್ಲಿ ನಮ್ಮ ಅನಿಲ್ ಹೇಳ್ದಂಗೆ ಅನೇಕ ಚಿಂತಕರು, ಬಾಬಾ ಸಾಹೇಬರ ಅನುಯಾಯಿಗಳು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ನಮ್ಮ ಅನಿಲ್ಗೆ ಹೇಳಿದೆ, ತಾಲೂಕಿಗೆ ಗೊತ್ತಪ್ಪ ಗುಡ್ಡೇಟಿನಲ್ಲಿರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬ ಲೀಡ್ರುಗಳು. ಯಾಕಂತ ಹೇಳಿದ್ರೆ ಈ ಗ್ರಾಮದಲ್ಲಿ ಅನೇಕ ಹೋರಾಟಗಾರರು, ಅನೇಕ ಪ್ರಗತಿಪರ ಚಿಂತಕರು ಇನ್ನೂ ಇದ್ದಾರೆ. ವಿಶೇಷವಾಗಿ ಈ ಗ್ರಾಮದ ನಾನು ಯಾಕಂದರೆ ನಮ್ಮ ಅಕ್ಕವರು, ಮಂಜುಳಕ್ಕವರು, ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು, ಎಲ್ಲ 4 ಜನ ಗ್ರಾಮ ಪಂಚಾಯಿತಿ ಸದಸ್ಯರು ಬಹುಶಃ ಇಲ್ಲಿ ಇದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಅಂಬೇಡ್ಕರ್ ಸಾಹೇಬ್ರ ಅನೇಕ ಚಿಂತನೆಗಳು ನಮಗೆ ಬಹುಶಃ ಎಲ್ಲೋ ಒಂದು ಕಡೆ ಸ್ವಲ್ಪ ತಿಳ್ಕೊಂಡಿದ್ದೀವಿ. ಆದರೆ ಅನೇಕ ವಿಚಾರಗಳು ನಮ್ಮ ಪ್ರೀತಿಯ ಮಾವ ರಾಮಸ್ವಾಮಿಯವರು ಮತ್ತು ಅನಿಲ್ ಅವರು ಇಬ್ಬರಿಗೆ ಅನೇಕ ಅವ್ರ ಬಗ್ಗೆ ಅವರು ಅನುಯಾಯಿಗಳು. ನಿಜವಾಗ್ಲೂ ಅವ್ರ ಹತ್ರ ನಾನು ಕೆಲವೊಂದು ಸ್ವಲ್ಪ ತಿಳ್ಕೊಂಡಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕಂದರೆ ಜಾಸ್ತಿ ಮಾತಾಡಬಾರ್ದು, ಕಾರ್ಯಕ್ರಮ ನಡೆಸ್ಕೊಡ್ಬೇಕಾಗೆ ನಾನು ಕೇಳ್ಕೊತಾ ಇದ್ದೀನಿ. ನನಗೆ ಒಂದೇ ಏನಂತ ಹೇಳಿದ್ರೆ, ನನಗೆ ಗುಡ್ಡೇಟಿ ಗ್ರಾಮ ಅಂದರೆ ಭಾಳ ಇಷ್ಟವಾದ ಗ್ರಾಮ. ಅಷ್ಟು ಎಲ್ಲರೂ ನಾನು ಇಷ್ಟಪಡುವಂಥ ವ್ಯಕ್ತಿ ಈ ಗ್ರಾಮಕ್ಕೆ. ಹಾಗಾಗಿ ನಾನು ಎಷ್ಟೇ ಎಲ್ಲೋ ಹೋಗ್ತಾ ಇದ್ದೆ, ನನಗೆ ಗೊತ್ತೇ ಇರಲಿಲ್ಲ ಇವತ್ತು ಇಲ್ಲಿದೆ ಅಂತ ಹೇಳಿದ ತಕ್ಷಣ, ನಮ್ಮ ಮಾವ ಫೋನ್ ಮಾಡಿದ ತಕ್ಷಣ ನಾನು ಬಂದೆ. ಅಷ್ಟು ಪ್ರೀತಿ, ಅಷ್ಟು ಅಭಿಮಾನ ಈ ಗ್ರಾಮದ ಬಗ್ಗೆ. ಈ ಯೂತ್ಸಲ್ಲಿ ಈ ಗ್ರಾಮದಲ್ಲಿ ನಾನು ನಿಮ್ಮ ಜೊತೆ ಒಬ್ಬ ಅಣ್ಣ ತಮ್ಮನಾಗಿ ಸದಾ ಯಾವಾಗಲೂ ಇರ್ತೀನಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಎಲ್ಲ ಜೈ ಭೀಮ್ ಬಳಗದ ಯುವಕರಿಗೆ ನನ್ನ ಮತ್ತೊಮ್ಮೆ ಜೈ ಭೀಮ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ನಾವು
ಜೈ ಭೀಮ್ ಅಭಿಮಾನಿ ಬಳಗ ಗುಡ್ಡಟ್ಟಿ ಮತ್ತು ಅಂಬೇಡ್ಕರ್ ನಗರ ಕಡೆಯಿಂದ ನಾವು ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಇದು ಆಚರಣೆ ಮಾಡೋ ಉದ್ದೇಶ ಏನಂದರೆ, ನಾವು ಅಂಬೇಡ್ಕರ್ ಅವರ ನಡೆಸಿಕೊಟ್ಟ ದಾರಿಗಳ ಕಡೆ ಹೋಗಬೇಕು ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಮುಖ್ಯತೆ ಕೊಟ್ಟು ಅದರ ಕಡೆ ಹೋಗ್ಬೇಕೆಂದು ಈ ಮನರಂಜನೆ ಕಾರ್ಯಕ್ರಮ ಆರಂಭ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ನಾಯಕರಾದಂಥ ಸಂದೇಶ್ ಅವರು ಬಂದಿದ್ದರು. ಅವ್ರಿಗೆ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು. ನಮ್ಮ ಉಸ್ಕೂರು ಮದ್ದೂರಣ್ಣವ್ರು ಬಂದಿದ್ದರು. ಆಮೇಲೆ ಇನ್ಯಾರು ಹಾಗೆ ಶಾಂತಿಪುರ ಗುರು ಅಣ್ಣವ್ರು ಬಂದಿದ್ದರು. ಅದೇ ರೀತಿ ಸರ್ಕಲ್ ವೆಂಕಿ ಅವರು, ಅದೇ ರೀತಿ ಸುಜಯ್ ಅವರು, ಕಿರಣ್ ಅಣ್ಣವರು, ಕಿತ್ಕಾನಹಳ್ಳಿ ಕಿರಣ್ ಅಣ್ಣವ್ರು ಬಂದಿದ್ದರು. ಅದೇ ಗುಡ್ಡಟ್ಟಿಯಿಂದ ನಮ್ಮ ಅನಿಲ್ ಅಣ್ಣವರು ಮತ್ತು ವಾಸು ಅವರು ಮತ್ತು ಮಂಜುನಾಥ್ ಅವರು, ಸಾಯಿ ಮಂಜು ಅವರು ಬಂದಿದ್ದರು. ಅವ್ರಿಗೆ ಮತ್ತು ರಾಮಸ್ವಾಮಿ ಅವರು, ಅವ್ರಿಗೆಲ್ಲ ನಮ್ಮ ತುಂಬ ಧನ್ಯವಾದಗಳು. ಅಣ್ಣ ಸಾಕಣ್ಣ. ಅಣ್ಣ ಸದಸ್ಯರು ಹೇಳ್ಬೇಕು, ಅರ್ಥ ಆಗಿಲ್ಲ. ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಬಂದಿದ್ರು. ಅವ್ರಿಗೆ ತುಂಬ ಧನ್ಯವಾದಗಳನ್ನು ಕೋರ್ತಾ ಇದ್ದೀವಿ. ಇದೇ ರೀತಿ ಅಂಬೇಡ್ಕರ್ ಅವರ ಮಾರ್ಗದ ಕಡೆ ನಡೀಲಿ ಅಂದ್ಬಿಟ್ಟು ನಾವು ಈ ಮನೋರಂಜನೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಗ್ರಾಮಸ್ಥರಿಗೂ ನನ್ನ ತುಂಬ ಧನ್ಯವಾದಗಳು. ಎಲ್ಲರಿಗೂ ಜೈ ಭೀಮ್. 134ನೇ ಜನ್ಮೋತ್ಸವವನ್ನು ಗುಡ್ಡೇಟಿ ಗ್ರಾಮದಲ್ಲಿ ಆಚರಿಸಿದ್ದಾರೆ. ಹಾಗೆ ನಿತಿನ್ ಮಧು ಇವರ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದಾರೆ. ಹಾಗೆ ನಮ್ಮ ಗುಡ್ಡೇಟಿ ಗ್ರಾಮಕ್ಕೆ ಮದ್ದೂರಣ್ಣನವರು ಹಾಗೂ ಗುರಣ್ಣನವರು ಹಾಗೂ ಕಿರಣಣ್ಣನವರು ಸಮಸ್ತ ಗಣ್ಯರಿಗೂ ಧನ್ಯವಾದಗಳಿಗೂ ಹಾಗೂ ನನ್ನ ಇಲ್ಲಿ ಮಾತನಾಡಲು ಅವಕಾಶ ಕೊಟ್ಟ ನಿತಿನ್ಯರಿಗೂ ಹಾಗೂ ಮಧು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಬಾಬಾ ಸಾಹೇಬರ ಜನ್ಮದಿನದ ಶುಭಾಶಯಗಳು. ಜೈ ಭೀಮ್. ಇವತ್ತು ಗುಡ್ಡಟ್ಟಿ ಗ್ರಾಮದಲ್ಲಿ ಅಂಬೇಡ್ಕರ್ ರವರ ಅಭಿಮಾನಿಗಳ ಬಳಗ ಬಹಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಬಂತು. ಕಾರ್ಯಕ್ರಮ ಉದ್ದೇಶ ಏನಂತಂತಂದರೆ ಶಿಕ್ಷಣ, ಸಮಾನತೆ, ಆಮೇಲೆ ಇಲ್ಲಿರೋ ಮಕ್ಕಳಿಗೆ ಶಿಕ್ಷಣದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋದು ತುಂಬ ಕನಸು ಈ ಗ್ರಾಮದಲ್ಲಿ. ಈ ಕಾರ್ಯಕ್ರಮದ ಮೈನು ಉದ್ದೇಶ ಏನಂತಂದರೆ, ರೂವಾರಿಗಳು ನಮ್ಮ ಮಧು ಮತ್ತು ನಿತಿನ್ ಇವರು ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮನ ಮಾಡಿದ್ದಾರೆ. ಸುಮಾರು ಒಂದು 50 ಜನ ಯುವಕರು ಮನೆಗೂ ಹೋಗಿ ಅಂಬೇಡ್ಕರ್ ಅವ್ರ ಬಗ್ಗೆ ಮನೆಗಳಲ್ಲಿ ಅರ್ಥ ಮಾಡಿಸಿ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಆಮೇಲೆ ಗುಡ್ಡಟ್ಟಿ ಗ್ರಾಮ ಸ್ಥಳೀಯವಾಗಿ ಅಭಿವೃದ್ಧಿ ಆಗಬೇಕು ಶಿಕ್ಷಣದಲ್ಲಿ ಅನ್ನೋದು ಕನಸು. ಈ ಗ್ರಾಮದಲ್ಲಿ ನ್ಯಾಯಾಧೀಶರುಗಳಿದ್ದಾರೆ, ಪ್ರೊಫೆಸರ್ಗಳಿದ್ದಾರೆ, ಆಮೇಲೆ ಗೌರ್ಮೆಂಟ್ ಉದ್ಯೋಗದ ಜನರಿದ್ದಾರೆ. ಅನೇಕ ಅಭಿವೃದ್ಧಿ ಆಗಬೇಕು ಮತ್ತು ಹೆಚ್ಚಿನ ಈ ವಿದ್ಯಾಭ್ಯಾಸ ಕಡೆ ಗಮನ ಕೊಡಬೇಕು ಅನ್ನೋದು ನಮ್ಮ ಈ ಉದ್ದೇಶ. ನಾವು ಎಲ್ಲರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯನ ತಿಳಿಸ್ತಾ ಇದ್ದೀವಿ. ಜೈ ಭೀಮ್. ಇವತ್ತು ನಮ್ಮ ಗುಡ್ಡಟ್ಟಿ ಗ್ರಾಮದಲ್ಲಿ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೆಯ ಜನ್ಮ ದಿನಾಚರಣೆಯನ್ನು ನಮ್ಮ ನೆಚ್ಚಿನ ಸಹೋದರರು ನಿತಿನ್ ಮತ್ತು ಮಧು ಎಲ್ಲ ಸ್ನೇಹಿತರು ಭಾಳ ವಿಜೃಂಭಣೆಯಿಂದ ಭಾಳ ಅರ್ಥಪೂರ್ಣವಾಗಿ ಈ ಒಂದು ಕಾರ್ಯಕ್ರಮನ ನಮ್ಮ ಗ್ರಾಮದಲ್ಲಿ ಯಶಸ್ವಿ ಮಾಡಿದ್ದಾರೆ. ಅವರಿಗೆ ನಾನು ಹೇಳೋದೇನೆಂದರೆ, ಬಾಬಾ ಸಾಹೇಬರ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಅವರ ವಿಚಾರಗಳನ್ನು ಅಧ್ಯಯನ ಮಾಡುವ ನಿಟ್ಟಲ್ಲಿ ಎಲ್ಲ ಯುವಕರು ಮನಸ್ಸು ಮಾಡಿ ಅವರ ಒಂದು ಗುರಿ ಮತ್ತು ಸಾಧನೆ ಏನಿತ್ತು ಅದನ್ನು ತಿಳ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ಅವರಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಮುಂದಿನ ದಿನಗಳಲ್ಲಿ ಅವರಿಗೆ ಆ ರೀತಿಯಾದಂಥ ಒಂದು ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ತಿಳಿಸುವಂಥ ಸಂಬಂಧಪಟ್ಟಂತೆ ಅದಕ್ಕೆ ನಾವೆಲ್ಲರೂ ಸೇರಿ ನಮ್ಮೂರಲ್ಲಿ ಸಾಕಷ್ಟು ವಿಚಾರವಂತರಿದ್ದಾರೆ. ಅವರೆಲ್ಲರೂ ಸೇರಿ ಕೈ ಜೋಡಿಸಿ ಅವರಿಗೆ ಒಂದು ಭೀಮ ಮಾರ್ಗದಲ್ಲಿ, ಬಾಬಾ ಸಾಹೇಬರ ಮಾರ್ಗದಲ್ಲಿ ಒಂದು ನಡೆಯೋದಕ್ಕೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ವಿಭಿನ್ನವಾಗಿ ಕಾರ್ಯಕ್ರಮಗಳನ್ನ ರೂಪಿಸೋದಕ್ಕೆ ನಾವೆಲ್ಲರೂ ಪ್ರೋತ್ಸಾಹ ಕೊಡೋದ್ರಲ್ಲಿ ನಾವು ಯಾವಾಗಲೂ ಮುಂದೆ ಇರ್ತೀವಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಚೆನ್ನಾಗಿ ಮಾಡಲಿಕ್ಕೆ ಎಲ್ಲ ಗ್ರಾಮದ ಹಿರಿಯರು ಕಿರಿಯರು ಎಲ್ಲರೂ ಬಂದು ಇಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ಮತ್ತೊಮ್ಮೆ ಬಾಬಾ ಸಾಹೇಬರ 134ನೆಯ ಜನ್ಮ ದಿನಾಚರಣೆ ಶುಭಾಶಯಗಳನ್ನ ಕೋರ್ತಾ ಅವ್ರಿಗೂ ಸಹ ಭೀಮ ವಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ಒಂದೇ ಸಮ ಬರಬೇಕು. ತಗೋ